ರಾಜ್ಯ ಹೊಸ ಮುಖ್ಯಮಂತ್ರಿಯನ್ನ ನೋಡೋದಕ್ಕೆ ಇನ್ನೇನು 1 ಗಂಟೆ 5 ನಿಮಿಷಗಳ ಕಾಲ ಮಾತ್ರ ಬಾಕಿ ಇದೆ. ಅಂದರೆ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದೆಲ್ಲದರ ನಡುವೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಲೋಕಭವನದ ಮುಂದೆ ನಿಂತ್ಕೊಂಡಿದ್ದಾರೆ ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಈಗ ದೊಡ್ಡ ಆಲಹಳ್ಳಿಯ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು. ರಾಹುಲ್ ಗಾಂಧಿ ಸ್ವಾಗತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಜೊತೆಗೆ ಲೋಕಭವನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಅಲ್ಲಿಂದ HAL ಇಂದ ಡೈರೆಕ್ಟ್ ಆಗಿ ಲೋಕಭವನದತ್ತ ಬರ್ತಾರೆ. ಈಗಾಗಲೇ ಶಾಸಕರುಗಳು ಜೊತೆಗೆ ಹಲವು ಸ್ವಾಮೀಜಿಗಳು ಬಂದಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ಲೋಕಭವನಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ನಯನ ಮೋಟಮ್ಮ ಅವರು ಡಿಕೆಶಿ ಕ್ಯಾಬಿನೆಟ್ ಮೊದಲ ಲಿಸ್ಟ್ನಲ್ಲಿ ಯಾವುದೇ ಮಹಿಳೆಯರಿಗೆ ಅವಕಾಶ ಇಲ್ಲ. ನೆಕ್ಸ್ಟ್ ಲಿಸ್ಟ್ನಲ್ಲಿ ಮಹಿಳೆಯರಿಗೂ ಅವಕಾಶ ಸಿಗುತ್ತೆ ಅಂತ ನಯನ ಮೋಟಮ್ಮ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ನಯನ ಮೋಟಮ್ಮ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಏನು ಡಿ.ಕೆ. ಶಿವಕುಮಾರ್ ರಾಜ್ಯದ CM ಆಗ್ತಿರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ವೈಯಕ್ತಿಕವಾಗಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು. ಆ ನಿಟ್ಟಿನಲ್ಲಿ ಎಲ್ಲಾ ಶಾಸಕರುಗಳು ಲೋಕಭವನದತ್ತ ಆಗಮಿಸ್ತಾ ಇದ್ದಾರೆ. ಪಕ್ಷದ ನಿಷ್ಠಾವಂತ ನಾಯಕರು ಒಂದು ಪ್ರಾಮಾಣಿಕವಾಗಿ ಲಾಯಲ್ ಆಗಿ ಕಾರ್ಯಕರ್ತರ ಮಹಿಳೆಯರಿಗೆ ಫಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಯಾವುದು ಕೂಡ ಬಂದಿಲ್ಲ. ಮೊದಲ ಹಂತದಲ್ಲಿ ಯಾರಿಗೂ ಮಹಿಳೆಯರಿಗೆ ಅವಕಾಶವನ್ನು ನೀಡಿಲ್ಲ ಮೇಡಮ್. ಮಹಿಳೆಯರು ಒಬ್ಬರಿಗೂ ಕೊಟ್ಟಿಲ್ಲ. ಇದರಲ್ಲಿ ನೀವು ಕೂಡ ಸಚಿವ ಆಕಾಂಕ್ಷಿ ಪ್ರಯತ್ನ, ಪರಿಶ್ರಮ, ಪಕ್ಷನಿಷ್ಠೆಗೆ ಸಿಕ್ಕಿರುವಂಥ ಪ್ರತಿಫಲ ಇವತ್ತು ನಮ್ಮ ನಾಯಕರಾಗಿರುವಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನಮ್ಮಂಥ ಎಷ್ಟೋ ಜನ ಯುವಕರಿಗೆ ರಾಜಕಾರಣದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ರಾಜಕಾರಣಕ್ಕೆ ತಂದು ಬೆನ್ನು ತಟ್ಟಿ ಶಕ್ತಿಯನ್ನು ತುಂಬಿ ಮುಂದೆ ನಡಿಲಿಕ್ಕೆ ಸಹಾಯ ಮಾಡ್ತಿರುವಂಥ ನಮ್ಮ ನಾಯಕರು ಇವತ್ತು ಪದಗ್ರಹಣ ಮಾಡ್ತಿರೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಸಂತೋಷ ಆಗುತ್ತೆ. ಅವರು ಅದನ್ನೆಲ್ಲವನ್ನೂ ಮೀರೇ ಇವತ್ತು ಈ ಹಂತದಲ್ಲಿ ಬಂದಿದ್ದಾರೆ. ಅವ್ರಿಗೆ ಎಲ್ಲ ಶಕ್ತಿನೂ ಭಗವಂತ ಕೊಟ್ಟಿದ್ದಾನೆ. ನನ್ನನ್ನು ಕೂಡ ರಾಜಕಾರಣಕ್ಕೆ ಇವತ್ತು ನಾನೇನಾದರೂ ರಾಜಕಾರಣದಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಸರ್ ಅವರೇ. ನಮ್ಮನ್ನು ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಅವ್ರು ನನಗೆ ಹೇಳಿದ್ದು ಅನಿವಾರ್ಯ ಆಗೋವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅಂತ. ಸೊ ಅದನ್ನೇ ನಾವು ಕೂಡ ಮುಂದೆ ನಡೀತಾ ಇದ್ದೀವಿ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ನಮ್ಮ ಕರ್ನಾಟಕ ರಾಜ್ಯ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಖಂಡಿತವಾಗ್ಲೂ ನಮ್ಮ ನಾಯಕರು ನನಗೆ ರಾಜಕಾರಣದ ಗುರುಗಳು. ಅವ್ರು ಪಟ್ಟಿರುವಂಥ ಅವರ ಹಾದಿ ಏನಿದೆ, ಹೋರಾಟದ ಹಾದಿ ಇಂದ ಬಂದಿರುವಂಥವ್ರು. ಅವರು ಒಂದೇ ದಿವಸ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ಈ ಮೂಲಕ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು. ಖಂಡಿತವಾಗ್ಲೂ ಇದು ಕೇಳೋ ಪ್ರಶ್ನೆನೇ ಅಲ್ಲ. 2 ವರ್ಷನೂ ಪೂರೈಸ್ತಾರೆ. ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ನಮಗೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಮತ್ತಷ್ಟು ಶಕ್ತಿ ಹೆಚ್ಚಾಗಲಿದೆ ಅನ್ನೋದು ನಮ್ಮ ಸರ್ಕಾರ 2.5 ವರ್ಷಗಳಿಂದಲೂ ಕೂಡ 3 ವರ್ಷಗಳಿಂದಲೂ ಕೂಡ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ. ಸೊ ಅದನ್ನು ಮುಂದುವರಿಸಿಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ ಏನೆಲ್ಲ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ, ಅವೆಲ್ಲವನ್ನೂ ಕೂಡ ಈಡೇರಿಸಲಿ ಅಂತ ನಾನು ಆಶಿಸ್ತೇನೆ.